Hey guys, remember this card in yesterday's reading? ನೆನ್ನೆ ನಿಮ್ಮ ಪಾರ್ಟ್ನರ್ಸ್ನ ಫೀಲಿಂಗ್ಸ್ ಚೆಕ್ ಮಾಡಿದಾಗ ನಿಮ್ಮ ಪಾರ್ಟ್ನರ್ ನಿಮಗೆ ಏನೋ ಆಫರ್ ಕೊಡ್ತಾ ಇದ್ದಾರೆ, ಸ್ವೀಟ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಲೆಟ್ಸ್ ಚೆಕ್ ಔಟ್. ಅಕಸ್ಮಾತಾಗಿ ನಿಮ್ಮ ಪಾರ್ಟ್ನರ್ ನಿಮಗೆ ಅಪ್ರೋಚ್ ಮಾಡಿದ್ರೆ ನೀವು ಆ ಆಫರ್ನ ಆಕ್ಸೆಪ್ಟ್ ಮಾಡಬೇಕೋ ಬೇಡವೋ ಅಂತ ಯೂನಿವರ್ಸ್ಗೆ ಕೇಳೋಣ. ಲೆಟ್ಸ್ ಚೆಕ್ ಔಟ್. ನನ್ನ ರೀಡಿಂಗ್ನ ನಿಮ್ಮ ಪಾರ್ಟ್ನರ್ಸ್ಗೋಸ್ಕರ ಮೀನ್ಸ್ ಆನ್ ಆಫ್ ಕಾಂಟ್ಯಾಕ್ಟ್, ನೋ ಕಾಂಟ್ಯಾಕ್ಟ್, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್, ಹಾಗೆ ಎಕ್ಸ್ ಕ್ರಷ್ ಯಾರಿಗೋಸ್ಕರಾದರೂ ನೋಡ್ಬೋದು. ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ಳಿ, ಮನಸ್ಸಲ್ಲೇ 3 times ಅವರ ಹೆಸರು ಹೇಳಿ, ಅವ್ರಿಗೆ ಕನೆಕ್ಟ್ ಆಗಿಬಿಟ್ಟು ನನ್ನ ರೀಡಿಂಗ್ ಚೆಕ್ ಮಾಡಿ. ಸೊ ದ್ಯಾಟ್ ಆ್ಯಕ್ಯುರೇಟ್ ಆನ್ಸರ್ಸ್ ಸಿಗುತ್ತೆ ನಿಮಗೆ. ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್ ಪ್ಲೀಸ್ ಗೈಡ್. ನನ್ನ ವ್ಯೂವರ್ಸ್ನ ಪಾರ್ಟ್ನರ್ಸ್ ಅವ್ರಿಗೆ ಏನಾದರೂ ಆಫರ್ ಕೊಟ್ಟರೆ ನನ್ನ ವ್ಯೂವರ್ಸ್ ಅದನ್ನು ಆಕ್ಸೆಪ್ಟ್ ಮಾಡಬೇಕೋ ಬೇಡವೋ, ಪ್ಲೀಸ್ ಟೆಲ್ ಮೀ, ಪ್ಲೀಸ್ ಗೈಡ್ ಮೀ ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್. ಇಟ್ಸ್ ಎ ಟೂ ಆಫ್ ಸ್ವಾನ್ಸ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನಿಮ್ಮ ಪಾರ್ಟ್ನರ್ ನಿಮಗೆ ಲೇಟ್ ನೈಟ್ 2 ಗಂಟೆಗೆ ಏನಾದರೂ ಮೆಸೇಜ್ ಮಾಡಿದ್ರೆ ಅವ್ರಿಗೆ ರಿಪ್ಲೈ ಮಾಡಬೇಡಿ ಅಂತ ಹೇಳ್ತಾ ಇದೆ. ಕ್ಯಾನ್ ಯು ಸಿ ಇದರಲ್ಲಿ ಒಬ್ಬ ಲೇಡಿ ಟೂ ಸ್ವಾರ್ಡ್ಸ್ ಈ ಥರ ಕ್ರಾಸ್ ರೋಡ್ಸಲ್ಲಿ ಕೂತಿದ್ದಾರೆ, ಹಾಗೆ ಬ್ಲೈಂಡ್ ಫೋಲ್ಡ್ನ ಇಟ್ಕೊಂಡಿದ್ದಾರೆ. ಬ್ಲೈಂಡ್ ಫೋಲ್ಡ್ ಮೀನಿಂಗ್ ಏನು ಅಂತ ಅಂದರೆ, ಸುಮ್ಮನೆ ಹಾಗೆ ಬ್ಲೈಂಡಾಗಿ ಡಿಸಿಷನ್ಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ನೀವು ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ. ನಿಮ್ಮ ಐಸ್ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಹಾರ್ಟ್ ಟಚ್ ಮಾಡಿ 1 ಸೆಕೆಂಡ್ಗೆ ಥಿಂಕ್ ಮಾಡಿ, ವೆದರ್ ನಿಮ್ಮ ಪಾರ್ಟ್ನರ್ ನಿಮಗೆ ರಿಯಲ್ ಅನಿಸ್ತಾ ಇದ್ದಾರಾ, ಅವರ ಆಫರ್ ನಿಮಗೆ ರಿಯಲ್ ಅನಿಸ್ತಾ ಇದೆಯಾ, ಈಸ್ ಇಟ್ ಟ್ರೂ ಅಂತ. ಆವಾಗ ನಿಮ್ಮ ಮನಸ್ಸೇ ನಿಮಗೆ ಆನ್ಸರ್ ಮಾಡುತ್ತೆ. ಹೇಳ್ತಾರಲ್ವಾ ಫ್ರೆಂಡ್ಸ್, ಯೂನಿವರ್ಸ್ ಇಸ್ ವಿದಿನ್ ಯು, ಹೊರಗಡೆ ಎಲ್ಲೂ ಇಲ್ಲ. ಕರೆಕ್ಟಾಗಿ ನಮ್ಮ ಮನಸ್ಸಲ್ಲಿ ಕೇಳಿದರೆ ನಮ್ಮ ಮನಸ್ಸೇ ನಮಗೆ ಆನ್ಸರ್ ಕೊಡುತ್ತೆ. ಆಲ್ರೈಟ್, ನನ್ನ ರೀಡಿಂಗ್ ನಿಮಗೆ ಕನೆಕ್ಟ್ ಆದರೆ ಪ್ಲೀಸ್ ನನ್ನ ಫಾಲೋ ಮಾಡಿ, ಹಾಗೆ ಡೈಲಿ ಟ್ಯಾರೋ ರೀಡಿಂಗ್ಗೆ ಮತ್ತು ನನ್ನ ವೀಡಿಯೋಸ್ಗೆ ಬನ್ನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಓಂ ಸಾಯಿರಾಮ್. ಗಾಡ್ ಬ್ಲೆಸ್ ಎವ್ರಿವನ್.